ಬೆಂಗಳೂರು ಮೈಸೂರು ಹೈವೇನಲ್ಲಿ ರಾಜಕೀಯ ಪುಡಾರಿಗಳು ಪುಂಡಾಟ ಮಾಡಿದ್ದಾರೆ. ಟೋಲ್ ದುಡ್ಡು ಕಟ್ಟದೆ ಕಾಂಗ್ರೆಸ್ ಮುಖಂಡ ಧಿಮಾಕಿನ ವರ್ತನೆಯನ್ನು ತೋರಿಸಿದ್ದಾನೆ. ನಾನು ಟೋಲ್ ಕಟ್ಟಲ್ಲ ರೀ, ನಾನು ಕಾಂಗ್ರೆಸ್ ಮುಖಂಡ, ನನಗೆ ದುಡ್ಡು ಕೇಳ್ತೀರಾ ನೀವು ಅಂತ ಹೇಳಿ ಆವಾಜ್ ಹಾಕಿದ್ದಾರೆ. ಟೋಲ್ ದುಡ್ಡು ಕಟ್ಟದೆ ಕಾಂಗ್ರೆಸ್ ಮುಖಂಡ ಅದನ್ನು ವಿರೋಧಿಸಿದ್ದಾನೆ. ಮಹಿಳಾ ಸಿಬ್ಬಂದಿ ಇಲ್ಲ ಟೋಲ್ ಕಟ್ಟಬೇಕು ಅಂದಾಗ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ಗಣಂಗೂರು ಟೋಲ್ನಲ್ಲಿ ನಡೆದಿರುವಂಥ ಘಟನೆ ಇದು. ಮೈಸೂರು ಕಡೆಗೆ ಹೊರಟಿದ್ದಂಥ KA06M 8164 ನಂಬರಿನ ಕಾರಿದು. KA06M 8164 ನಂಬರಿನ ಕಾರಿದು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾನೆ. ಟೋಲ್ ಅಮೌಂಟ್ ಕಟ್ಟಿ ಅಂತ ಹೇಳಿದ್ದಕ್ಕೆ ಕೆಳಗಿಳಿದು ಆವಾಜ್ ಹಾಕಿದ್ದಾನೆ. ನಾನು ಕಾಂಗ್ರೆಸ್ ಮುಖಂಡ, ಟೋಲ್ ಹಣ ಕಟ್ಟಲ್ಲ ಅಂತ ಖ್ಯಾತಿ ತೆಗೆದಿದ್ದ. ಸ್ಥಳಕ್ಕೆ ಪೊಲೀಸರು ಬಂದರು. ಹಲ್ಲೆ ನಡೆಸಿದವರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ, ದೂರನ್ನೂ ಕೂಡ ದಾಖಲಿಸಿಕೊಂಡಿಲ್ಲ. ಅಷ್ಟೊಂದು ಪ್ರಭಾವಿನ ಈ ವ್ಯಕ್ತಿ ಗೊತ್ತಿಲ್ಲ. ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಈತ ಮಹಾನ್ ಘನಂದಾರಿ ರಾಜಕಾರಣಿ, ಟೋಲ್ ಕಟ್ಟಲು ಹಣವಿಲ್ಲದಂಥ ರಾಜಕಾರಣಿ. ಕಾಂಗ್ರೆಸ್ ಮುಖಂಡ ಅಂದ ತಕ್ಷಣ ಟೋಲ್ ಫ್ರೀ ಅಂತ ಏನು ಇವ್ರಿಗೆ ಬಿಟ್ಟಿಲ್ಲ. ಯಾವ ಗಾಡಿಗಳಿಗೂ ಕೂಡ ಹಾಗೆ ಅವಕಾಶ ಇಲ್ಲ. ಅಧಿಕಾರಿಗಳು ಅಥವಾ ಸರ್ಕಾರಿ ಶಾಸಕರ ಕಾರುಗಳಿಗೆ ಬಿಟ್ಟರೆ. ನೋಡ್ತಾ ಇದ್ದೀರಿ, ಹೆಣ್ಣು ಮಗಳು, ಅದು ಪೊಲೀಸರಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ನಡೆದಿರುವಂಥ ಘಟನೆ ಇದು. ಪೊಲೀಸರ ಅನುಪಸ್ಥಿತಿಯಲ್ಲ, ಪೊಲೀಸರ ಸಮ್ಮುಖದಲ್ಲೇ. ಆ ಸಂದರ್ಭದಲ್ಲಿ ಅವರ ಕಾರ್ನಲ್ಲಿದ್ದ ಒಂದು ಹೆಣ್ಣುಮಗಳು ಇನ್ನೊಂದು ಹೆಣ್ಣುಮಗಳಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅಲ್ಲಿ ನೋಡ್ತಾ ಇದ್ದೀರಿ. ಆ ಮಧ್ಯದಲ್ಲಿ ಆತನೂ ಕೂಡ ಇದ್ದಾನೆ. ಸೊ ಆತನ ಮೇಲೆ ಇರುವಂಥ ಆರೋಪ ಏನು ಅಂತ ಹೇಳಿದ್ರೆ, ಟೋಲ್ ಕಟ್ಟಲು ಹಣ ಕೇಳಿದಾಗ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಂಥ ಆರೋಪ ಇದೆ. ಗಣಂಗೂರು ಟೋಲ್ ಇದು, ಮಂಡ್ಯ ಶ್ರೀರಂಗಪಟ್ಟಣದ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಇಲ್ಲಿ ಕೆಲವಷ್ಟು ವ್ಯಕ್ತಿಗಳಿಗೆ ತಾಳ್ಮೆ ಮತ್ತು ಸಂಯಮ ಅನ್ನೋದು ಬಹಳ ದುಬಾರಿ. ಈಗ ತಾಳ್ಮೆ ಇರೋದಿಲ್ಲ. ನಾನು ಅಂಥವನು, ನಾನು ಇಂಥವನು, ಮುಖ್ಯಮಂತ್ರಿಗಳ ರೈಟ್ ಹ್ಯಾಂಡಲ್ಲಿ ಇರ್ತೀನಿ, ಮುಖ್ಯಮಂತ್ರಿಗಳ ಲೆಫ್ಟ್ ಹ್ಯಾಂಡಲ್ಲಿ ಇರ್ತೀನಿ, ನಾನೇ ದುಡ್ಡು ಕೊಡಬೇಕಾ, ನನಗೆ ದುಡ್ಡು ಕೇಳಷ್ಟು ಸೊಕ್ಕ, ದಿಮಾಕ, ಅಹಂಕಾರನ, ಹೀಗೆ ಇವರು ದೊಡ್ಡ ಇಂಡಿಯಾದ ದೊಡ್ಡ ಐಕಾನ್ಗಳಿವರು. ಬಂದ ತಕ್ಷಣ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅನ್ನೋ ರೇಂಜಿಗೆ ಬಿಹೇವ್ ಮಾಡುವಂಥವ್ರು ಅನೇಕರಿರ್ತಾರೆ. ಅಂಥ ಬಿಲ್ಡಪ್ ರಾಜ ಈ ಮನುಷ್ಯ ಅಂತ ಕಾಣಿಸುತ್ತೆ.